ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿರೋ ಒಂದು ಚಟ್ನಿ ಪುಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಚಟ್ನಿ ಪುಡಿನ ಯಾರೆಲ್ಲ ಇಷ್ಟಪಡ್ತೀರಾ ಅವರೆಲ್ಲ ತಪ್ಪದೆ ಲೈಕ್ ಮಾಡಿ. ಸಾಮಾನ್ಯವಾಗಿ ನಾವೆಲ್ಲ ಕೊಬ್ಬರಿ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಕುರ್ಷಾನಿ ಪುಡಿ ಆ ಥರ ಎಲ್ಲ ಚಟ್ನಿ ಪುಡಿಗಳನ್ನ ಕೇಳಿದ್ದೀವಿ. ಇದು ನಾನು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಸೀಡ್ಸ್ ಎಲ್ಲ ಹಾಕಿ ಜೊತೆಲಿ ಶೇಂಗಾನೂ ಬಳಸಿದ್ದೀನಿ. ಯಾಕಂದರೆ ಶೇಂಗಾ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಾಮಾನ್ಯವಾಗಿ ಶೇಂಗಾ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ಸೊ ಹಾಗಾಗಿ ಶೇಂಗಾನ ಬಳಸ್ತಾ ಇದ್ದೀನಿ. ನನಗಂತೂ ಶೇಂಗಾ ತುಂಬಾ ಇಷ್ಟ. ನೀವು ವಿಡಿಯೋದಲ್ಲಿ ನೋಡಿದ ಹಾಗೆ ನಾನು ಶೇಂಗಾನ ಹುರಿದಿಟ್ಕೊಂಡೆ. ಅದಾದಮೇಲೆ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಕರಿಬೇವನ್ನ ಹಿಂಗೆ ಮುಟ್ಟಿದ್ರೆ ಪುಡಿ ಆಗಬೇಕು, ಆ ಥರ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಬಾಣಲಿಲಿ ಹಾಕಿರೋದು ಕುರ್ಷಾನಿ ಕಾಳು ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳಿ. ಆಲ್ರೆಡಿ ಶೇಂಗಾ ಮತ್ತು ಕರಿಬೇವನ್ನ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಕುರ್ಷಾನಿ ಕಾಳು ಫ್ರೈ ಮಾಡಿ ಇಟ್ಕೊಂಡೆ. ಇದಾದಮೇಲೆ ಈಗ ಒಣಮೆಣ್ಸಿನ್ಕಾಯಿ ನೀವು ಎಷ್ಟು ಖಾರ ತಿಂತೀರೋ ಅದನ್ನ ಮೇಲೆ ಬಳಸ್ಕೊಳ್ಳಿ. ಏಕೆಂದರೆ ನಮ್ಮ ಮನೇಲಿ ಮೀಡಿಯಮ್ ಖಾರ, ಹಾಗಾಗಿ ಆಮೇಲೆ ಕ್ವಾಂಟಿಟಿಗೆ ತಕ್ಕಂತೆ ಬಳಸ್ಕೋಬೇಕಾಗತ್ತೆ. ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಬಳಸ್ಕೋಬೋದು, ಕಮ್ಮಿ ತಿನ್ನೋರು ಕಮ್ಮಿ ಬಳಸ್ಕೋಬೋದು. ನೋಡಿ, ಇಲ್ಲಿ ಕುರ್ಷಾನಿ ಕಾಳು ಫ್ರೈ ಮಾಡಿದ ನಂತರ ನಾನಿಲ್ಲಿ ಕಪ್ಪೆಳ್ಳು, ಅಗಸೆ ಬೀಜ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಈ ಎಲ್ಲ ಸೀಡ್ಸ್ಗಳನ್ನ ಹಾಕಿ ಒಂದಿಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋದಕ್ಕೂ ಹೋಗಬೇಡಿ, ಒಂದಿಷ್ಟು ಸ್ವಲ್ಪ ಹೊತ್ತು ಒಂದು 2 ಸೆಕೆಂಡ್ಸು ಫ್ರೈ ಮಾಡಿ ಸಾಕು. ಸೀಡ್ಸ್ಗಳನ್ನ ಜಾಸ್ತಿ ಫ್ರೈ ಮಾಡಿದ್ರೂ ಅದರಲ್ಲಿರೋ ಒಂದು ಒಳ್ಳೆಯ ಅಂಶ ಹೊರಟೋಗುತ್ತೆ. ಈ ಸೀಡ್ಗಳ ಜೊತೆಲಿ ಒಂದಿಷ್ಟು ಜೀರಿಗೆನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲ ಹಾಕಿದ್ಮೇಲೆ ಕೊನೆಯಲ್ಲಿ ಒಣ ಕೊಬ್ಬರಿನ ಜಾಸ್ತಿ ಹಾಕಿದ್ರೆ ಒಂಥರ ಸ್ವೀಟ್ ಬಂದುಬಿಡುತ್ತೆ. ಸೊ ನೋಡಿಕೊಂಡು ಕಮ್ಮಿ ಕ್ವಾಂಟಿಟಿನಲ್ಲಿ ಬಳಸಿ. ನಾನೊಂದು 2 ಸ್ಪೂನ್ ಹಾಕಿದ್ದೀನಿ ಇಲ್ಲಿ. ಈ ಎಲ್ಲದನ್ನು ಫ್ರೈ ಮಾಡಿಕೊಂಡು ಒಂದು ಕಡೆ ತೆಗೆದಿಟ್ಕೊಳ್ಳಿ. ಎಲ್ಲ ಹುರಿದಿಟ್ಕೊಂಡ್ಮೇಲೆ ಈಗ ಜಾರಲ್ಲಿ ಶೇಂಗಾ, ಅದ್ರ ಜೊತೆಲಿ ನಾನೇನು ಹುರಿದಿಟ್ಕೊಂಡಿದ್ದೆ ಕರಿಬೇವು, ಇದು ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಮುಟ್ಟಿ ಹಿಂಗೆ ಪುಡಿ ಮಾಡಿದ್ರೆ ಅದು ಪುಡಿ ಆಗಬೇಕು, ಆ ಥರ ಫ್ರೈ ಆಗಬೇಕು, ರೋಸ್ಟ್ ಆಗಬೇಕು ಕರಿಬೇವು, ಆ ಥರ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೀವು. ಇಲ್ಲಿ ಕರಿಬೇವು, ಶೇಂಗಾ, ಅದ್ರ ಜೊತೆಲಿ ನಾನೇನು ಹುರಿದಿಟ್ಕೊಂಡಿದ್ದೆ ಸೀಡ್ಸ್ ಎಲ್ಲ ಅದೆಲ್ಲ ಜಾರಿಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಫ್ರೈ ಮಾಡಿಕೊಡ್ದು, ಏಕೆಂದರೆ ಬೆಳ್ಳುಳ್ಳಿ ಫ್ರೈ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಅಂಶ ಹೊರಟೋಗುತ್ತೆ. ಹಾಗಾಗಿ ನಾನು ಈಗ ಫೈನಲಾಗಿ ನಿಮಗೆ ಜಾರಿಗೆ ಹಾಕೋ ಮುಂಚೆ ಹುರಿದಿರೋದೆಲ್ಲ ತೋರಿಸ್ತಾ ಇದ್ದೆ. ಎಲ್ಲ ಹುರಿದಿಟ್ಕೊಂಡಿರೋದನ್ನ ಜಾರಿಗೆ ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಪುಡಿ ಉಪ್ಪಲ್ಲ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದಕ್ಕೆ ಕೊನೆಯಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ, ಅದನ್ನು ತಪ್ಪದೆ ನೋಡಿ. ಏಕೆಂತಂದರೆ ಚಟ್ನಿ ಪುಡಿ ರುಚಿ ಆಗೋದೇ ಈ ಒಂದು ಇಂಗ್ರೀಡಿಯೆಂಟಿಂದ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ ನೋಡಿ. ಅದು ಯಾವುದೋ ಅಲ್ಲ, ಬೆಲ್ಲ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಈ ಎರಡನ್ನೂ ಹಾಕಿದಾಗ ನಮಗೆ ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದೆಲ್ಲ ಹಾಕಿದ್ಮೇಲೆ ಕೆಲವರು ನುಣ್ಣಗೆ ರುಬ್ಕೊತಾರೆ, ಕೆಲವರು ತರ್ತರಿಯಾಗಿ ರುಬ್ಕೊಳ್ತಾರೆ. ಸೊ ನಿಮ್ಗೆ ಹೆಂಗೆ ಬೇಕೋ ಆ ಥರ ಚಟ್ನಿ ಪುಡಿ ನಿಮ್ಮ ಅನುಕೂಲವಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ತೀನಿ, ಪೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಹಾಕಿ ಗ್ರೈಂಡ್ ಮಾಡಿದಾಗ ಪೌಡರ್ ಈ ಥರ ರೆಡಿ ಆಗಿದೆ ನಮ್ಮ ಚಟ್ನಿ ಪುಡಿ. ಒಂದು ಸತಿ ಗ್ರೈಂಡ್ ಮಾಡಾದಮೇಲೆ ಉಪ್ಪು ಖಾರ ಏನು ಕಮ್ಮಿ ಆಗಿದೆ ಅನ್ನೋದನ್ನು ನಾವು ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ನನಗೆ ಇಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಖಾರ ಕಮ್ಮಿ ಆಗಿದೆ ಅನ್ನಿಸ್ತು, ಮತ್ತು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿದೆ. ನೋಡಿ, ಫೈನಲಿ ಪೇಸ್ಟ್ ಪೌಡರ್ ಈ ಥರ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ.